ಇಲ್ಲ, ಹಾಗೆ ಸಾಧ್ಯ ಇದೆ. ಆ ಮಾತಿನ ನಿಜವಾದ ಅರ್ಥ ಏನಂದರೆ, ಅದು ನಿಯತ ಪತಿ ಪತ್ನಿಯರು ಅಂತ ಇರ್ತಾರೆ. ಅಂದರೆ ಮೋಕ್ಷಕ್ಕೆ ಹೋಗುವಾಗ ಗಂಡ ಹೆಂಡತಿ ಆಗೋರು ಅಂತಲೇ ಇರ್ತಾರೆ. ಅವರು ಸ್ವರೂಪದಲ್ಲೇ ಇರ್ತಕ್ಕಂಥದ್ದು. ಅವರೇ ಎಲ್ಲಾದರೂ ಮಧ್ಯದಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಮಾತ್ರ ಸೂಟ್ ಆಗುವಂಥದ್ದು. ಮದುವೆ ಆದ ಹೆಂಡತಿಗಳೆಲ್ಲ 7 ಜನ್ಮಕ್ಕೂ ಅವ್ರು ಬರೋದಾದ್ರೆ ಎಷ್ಟು ಜನ ಹೆಂಡತಿಗಳಾಗ್ಬಿಟ್ರು. ಹಾಗೆ ಬರಲ್ಲ. ಯಾವುದೋ ಗಂಡ ಯಾವುದೋ ಹೆಂಡತಿ. ಏನಂದರೆ ನಾವು ಎಲ್ಲೋ ಹೋದಾಗ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ, ಡೆಲ್ಲಿಗೆ ಹೋಗ್ತಾ ಇರುವಾಗ 3-4 ದಿನ ಆಗುವಾಗ ನಮ್ಮ ಪಕ್ಕದಲ್ಲಿ ಯಾರ್ಯಾರೋ ಕೋ ಪ್ಯಾಸೆಂಜರ್ಸ್ ಇರುವ ಹಾಗೆ ಜೀವನ ಅನ್ನುವ ದೊಡ್ಡ ಪ್ರಯಾಣದ ಒಳಗೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಕ್ಕಳು ಕೋ ಪ್ಯಾಸೆಂಜರ್ಸ್ ಅಷ್ಟೇ. ಆದರೆ ಅಲ್ಲೊಂದು ಮಾನವೀಯತೆ ಇದೆ. ಯಾರಿಗೆ ನೀವು ಏನು ಮಾಡಬೇಕು ಅದನ್ನು ಮಾಡಬೇಕು. ಹೆಂಡತಿಗೆ ಗಂಡ ಏನು ನಡ್ಕೊಳ್ಬೇಕು, ನೀ ಯಾವ ಜನ್ಮದ ಹೆಂಡ್ತಿನ ಹಾಳಾಗಿ ಬಿಡೋಂಗಿಲ್ಲ. ಅವನ ಡ್ಯೂಟಿ, ಆ ಡ್ಯೂಟಿ ಕರೆಕ್ಟಾಗಿ ಮಾಡಿದರೆ ಮಾತ್ರ ಅವನ ನಿಯತವಾದ ಪತ್ನಿ ಅವನಿಗೆ ಸಿಗ್ತಾಳೆ. ಈ ಗಂಡ ಅನ್ನುವ ಅಧಿಷ್ಠಾನ, ಮೀಡಿಯಾ, ಮಾಧ್ಯಮ, ಅದರೊಳಗೆ ಆ ಗಂಡನಿಗೆ ಮಾಡಬೇಕಾದ್ದು ಹ್ಯುಮ್ಯಾನಿಟಿ ಏನಿದೆ ಅದನ್ನು ಹೆಂಡತಿ ಮಾಡಿದರೆ ಅವಳಿಗೆ ನಿಯತವಾದ ಪತಿ ಸಿಗ್ತಾನೆ. ಆ ಪತಿ 7 ಜನ್ಮಕ್ಕೂ ಸಿಗುವಂಥದ್ದು. ಈಗ ಸಿಗೋರೆಲ್ಲ ಏನಂದರೆ ತಾತ್ಕಾಲಿಕವಾದದ್ದೇವಿನ ಇವು ಯಾವುವೂ ಅಲ್ಲ.